ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ವಿವಿಧ ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಹಾಟ್ ಕ್ವಶನ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಪ್ರಶ್ನೆಗಳ ಮಾಹಿತಿಯನ್ನು ಉತ್ತರ ಸಮೇತ ತಿಳಿಸ್ತಾ ಇದ್ದೇನೆ. ನೀವು ಈ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ಆಯ್ಕೆಗಳನ್ನು ಸಹ ಸಮಾಧಾನ ಚಿತ್ತದಿಂದ ಓದಿ ನಂತರ ಉತ್ತರಿಸಬೇಕಾಗ್ತದೆ. ಕೇವಲ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಅಥವಾ ಅಲ್ಲಿರುವ ಸಾಲುಗಳನ್ನು ಮಾತ್ರ ಗಮನಿಸದೆ ಪಾಠದ ಒಟ್ಟಾರೆ ಆಶಯವನ್ನು ಗಮನದಲ್ಲಿ ಇಟ್ಟುಕೊಂಡು ಯೋಚಿಸಿದಾಗ ಉತ್ತರ ನಿಮಗೆ ಸಿಗ್ತದೆ. ಹಾಗೆ ಅದು ಸರಿಯಾದದ್ದೇ ಆಗಿರ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ವಾಸಂತಿ ಅಂಬಲ್ಪಾಡಿ, ಉಡುಪಿ ಜಿಲ್ಲೆಯಿಂದ. ಈ ಪ್ರಶ್ನೆಗಳನ್ನು ನಿಮಗೆ ಒದಗಿಸಿಕೊಟ್ಟು ಸಹಕರಿಸಿದವರು ಡಿ ಮಂಜುನಾಥ್, ಕನ್ನಡ ಉಪನ್ಯಾಸಕರು. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಬಹು ಆಯ್ಕೆಯ ಪ್ರಶ್ನೆಗಳು ಯಾವೆಲ್ಲ ಜಿಲ್ಲೆಗಳಿಂದ ಏನೆಲ್ಲ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವುಗಳನ್ನು ನಾವು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳು ಒಂದನ್ನು ಗಮನಿಸಬೇಕು. ಮೊದಲೇ ಹೇಳಿದ್ದೇನೆ, ಪರೀಕ್ಷೆ ಅಂದರೆ ಅಷ್ಟು ಸುಲಭವಲ್ಲ. 80ಕ್ಕೆ 80 ಅಂಕಗಳು ದೊರಕಬೇಕಾದರೆ ನಿಮ್ಮ ಮೆದುಳು, ನಿಮ್ಮ ಮನಸ್ಸು ಕೂಡ ಸರಿಯಾಗಿ ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಆಗ ಮಾತ್ರ, ಯಾಕಂದರೆ ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಸ್ವಲ್ಪ ಪ್ರಶ್ನೆಗಳನ್ನು ತಿರುಗಿಸಿ ಕೇಳ್ತಾರೆ. ನಿಮ್ಮ ಆ ಒಂದು ಆಲೋಚನಾ ಶಕ್ತಿ ಹೇಗಿದೆ ಅನ್ನೋದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು, ಎಲ್ಲವನ್ನಲ್ಲ ಕೆಲವೊಂದು ಪ್ರಶ್ನೆಗಳನ್ನು ತಿರುಗಿಸಿ ಕೇಳುವಂತಹ ಒಂದು ಸಂಭವ ಇರ್ತದೆ. ಹಾಗಾಗಿ ನೀವು ಅದಕ್ಕೂ ಕೂಡ ರೆಡಿ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಮಾಡಿರುವಂಥದ್ದು. ಈಗಾಗಲೇ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ. ಬಹು ಆಯ್ಕೆಯ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳಗಳು, ಹಾಗೆ 2 ಅಂಕಗಳ ಪ್ರಶ್ನೆಗಳು, 3 ಅಂಕಗಳ ಸಂದರ್ಭಗಳು, 4 ಅಂಕಗಳ ಪ್ರಶ್ನೆಗಳು, ಭಾಷಾಭ್ಯಾಸ, ಪತ್ರಲೇಖನ, ಹಾಗೆ ಪ್ರಬಂಧಗಳನ್ನು ಕೂಡ ಈಗಾಗಲೇ ಹಾಕಿದ್ದೇನೆ. ಹಾಗೆ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ಈ ಒಂದು ಲಿಂಕನ್ನು ನಿಮ್ಮ ಗೆಳತಿಯರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಉಪಯೋಗಕ್ಕೆ ಬೀಳಲಿ. ಈಗ ನಾವು ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಯಾವ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ಅರಸಿ ಬಿಡು ಬಿಡು ಖಾತಿಯನ್ನು ವಿಸ್ತರಿಸಲೇಕೆ, ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆನು ಹೋಗೆಂದನಾ ಭೀಮ. ಈ ಪದ್ಯ ಭಾಗದಲ್ಲಿ ಭೀಮನು ಯಾರ ಗೆರೆಯನ್ನು ದಾಂಟಿದೆ ಎಂದು ಹೇಳುತ್ತಾನೆ. ಆ ಉತ್ತರ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ. ಅ ಕೌರವರ ಆಜ್ಞೆ, ಆ ವಿರಾಟರಾಜನ ಆಜ್ಞೆ, ಈ ದೇವತೆಗಳ ಆಜ್ಞೆ, ಈ ಅಣ್ಣ ಧರ್ಮರಾಯನ ಆಜ್ಞೆ. ಉತ್ತರ ಧರ್ಮರಾಯನ ಆಜ್ಞೆ. ಈಗ 2ನೇ ಪ್ರಶ್ನೆ ನೋಡೋಣ. ಕಾಲಯಮ ಕೆರಳಿದೊಡೆ ಮುರಿವ ಎಚ್ಚಾಳುತನದವರು ಎನ್ನನು ಒಬ್ಬಳನು ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗೆ ಅಳುಕಿರಲ್ ತೋಳ ಹೊರೆ ನಿಮಗೇಕೆ, ಭೂಮಿಪಾಲ ವಂಶದೊಳು ಉದಿಸಲೇತಕ್ಕೆ, ಕೂಳುಗೇಡಿಂಗೆ ಒಡಲ ಹೊರುವಿರಿ ಎಂದಳು ಇಂದುಮುಖಿ. ಪ್ರಶ್ನೆ ನೋಡಿ, ದ್ರೌಪದಿಯ ಮಾತುಗಳು ಈ ಕೆಳಗಿನಂತಿವೆ. ದ್ರೌಪದಿ ಭೀಮನಿಗೆ ಪ್ರೀತಿಯಿಂದ ಹೇಳಿದ ನುಡಿಗಳು. ದ್ರೌಪದಿ ಧರ್ಮರಾಯನನ್ನು ಕುರಿತು. ಈ 5 ಜನ ಗಂಡಂದಿರ ತೋಳ್ಬಲ ಕುರಿತ ದ್ರೌಪದಿಯ ಉದ್ವೇಗದ ನುಡಿಗಳು. ಈ ದ್ರೌಪದಿಗೆ ಅರ್ಜುನನ ಮೇಲೆ ಉಂಟಾದ ಕೋಪ. ನಿಮ್ಗೆ ಗೊತ್ತಾಗಿದೆ ಉತ್ತರ. ಈ 5 ಜನ ಗಂಡಂದಿರ ತೋಳ್ಬಲ ಕುರಿತ ದ್ರೌಪದಿಯ ಉದ್ವೇಗದ ನುಡಿಗಳು. ಇನ್ನು 4ನೇದು, ಕಾಲಯಮ ಕೆರಳಿದೊಡೆ ಮುರಿಯುವ ಎಚ್ಚಾಳುತನದವರು ಎನ್ನನು ಒಬ್ಬಳನು ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗೆ ಅಳುಕಿರಲ್. ಯಾವುದು ಇದು ಪದ್ಯ ಭಾಗ ಒಂದೇ ಆದರೂ ಕೂಡ ಪ್ರಶ್ನೆಗಳನ್ನು ನೀವು ಗಮನಿಸ್ತಾ ಹೋಗಿ. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಪಾಪಿಗಳಿರ ಎಂದು ಯಾರನ್ನು ಉದ್ದೇಶಿಸಿ ಹೇಳಿದ್ದಾಳೆ? ಉತ್ತರ ಕೀಚಕಾದಿಗಳನ್ನು, ಕೌರವರನ್ನು, ಈ ಪಾಂಡವರನ್ನು, ಈ ಸೈಂಧವನನ್ನು. ಇಲ್ಲಿ ಪಾಂಡವರನ್ನು ಅಥವಾ
ಇಲ್ಲಿ ಭೀಮ ಅಂತ ಕೊಟ್ಟರೆ ಭೀಮ ಅಂತ ಬರಿಬಹುದು. ಇನ್ನೊಂದು ಪ್ರಶ್ನೆ ನೋಡಿ. ಅರಸಿ ಬಿಡು ಬಿಡು ಖಾತಿಯನ್ನು ವಿಸ್ತರಿಸಲೇಕೆ ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆನು ಹೋಗೆಂದನಾ ಭೀಮ. ಈ ಪದ್ಯಭಾಗದಲ್ಲಿ ಭೀಮನು ದ್ರೌಪದಿಗೆ ಏನೆಂದು ಅಭಯ ನೀಡುತ್ತಾನೆ? ಅಣ್ಣನಾದ ಧರ್ಮರಾಯನ ಆಜ್ಞೆಯನ್ನು ಮೀರಿಯಾದರೂ ದ್ರೌಪದಿಗೆ ಒದಗಿದ ಕಷ್ಟವನ್ನು ಪರಿಹರಿಸುತ್ತೇನೆ ಎಂದು. ಅಣ್ಣ ಧರ್ಮರಾಯನಿಗೆ ತಿಳಿಸಿ ಹೇಳುತ್ತೇನೆ ಎಂದು ಈ ದ್ರೌಪದಿಯನ್ನು ರಮಿಸುತ್ತಾ ಕೀಚಕನ ಉಪಟಳವನ್ನು ಮರೆತು ಸುಮ್ಮನಿರಬೇಕೆಂದು ಈ ಉಳಿದ ತನ್ನ ಸಹೋದರರಲ್ಲಿ ವಿಚಾರಿಸಬೇಕೆಂದು. ಉತ್ತರ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಅಣ್ಣನಾದ ಧರ್ಮರಾಯನ ಆಜ್ಞೆಯನ್ನು ಮೀರಿಯಾದರೂ ದ್ರೌಪದಿಗೆ ಒದಗಿದ ಕಷ್ಟವನ್ನು ಪರಿಹರಿಸುತ್ತೇನೆ ಎಂದು. ಇನ್ನೊಂದು ಪ್ರಶ್ನೆ ನೋಡೋಣ. ಇಲ್ಲಿಯೂ ಕೂಡ ಹಾಗೆ ಯಾವುದು ನೀವು ಮೊದಲು ಸರಿಯಾಗಿ ಓದಿಕೊಳ್ಬೇಕು, ಕೊನೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಆವಾಗ ಸರಿಯಾದ ಉತ್ತರ ನೀವು ಇಲ್ಲಿ ಗಮನಿಸ್ತೀರಿ, ಸರಿಯಾದ ಉತ್ತರವನ್ನೇ ಆಯ್ದುಕೊಳ್ತೀರಿ. ನೋಡೋಣ ಏನು ಪ್ರಶ್ನೆ ಬಂದಿದೆ ಅಂತ. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಭಂಗಿತರು ಭುವನದೊಳು ಇನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು. ಈ ಪದ್ಯಭಾಗದಲ್ಲಿ ಈ ಕೆಳಗಿನ ಹೇಳಿಕೆ ಸಮರ್ಥಿಸುತ್ತದೆ. ಹೆಣ್ಣಿನ ಅವಮಾನ, ಹೆಣ್ಣು ಅಸಮರ್ಥಳು, ಈ ಹೆಣ್ಣಿನ ಮೇಲಿನ ಗೌರವ, ಈ ಹೆಣ್ಣು ಸಮರ್ಥಳು. ಇಲ್ಲಿ ಹೆಣ್ಣಿನ ಅವಮಾನ. ಮೂರನೇ ಪ್ರಶ್ನೆ. ಇನ್ನೊಂದು ಪ್ರಶ್ನೆ. ಎಲ್ಲರೊಳು ಕಲಿ ಭೀಮನೇ ಮಿಡುಕುಳ್ಳ ಗಂಡನು ಹಾನಿ ಹರಿಬಕೆ ನಿಲ್ಲದಂಗೈಸುವನು ಕಡು ಹೀಹಾಳಿಯುಳ್ಳವನು. ಈ ಪದ್ಯಭಾಗದಲ್ಲಿ ಭೀಮನ ಕುರಿತು ದ್ರೌಪದಿಯ ಅಭಿಪ್ರಾಯ. ತನ್ನ ಮೇಲೆ ಮಮತೆಯುಳ್ಳವನು, ತನ್ನ ಕಷ್ಟದಲ್ಲಿ ಯೋಚಿಸದೆ ಭಾಗಿಯಾಗುವ ಸ್ವಾಭಿಮಾನಿ, ಈ ಎಲ್ಲ ಪಾಂಡವರಲ್ಲಿ ಭೀಮನೇ ಶ್ರೇಷ್ಠ, ಈ ತನ್ನ ನೋವಿಗೆ ಭೀಮನು ಸ್ಪಂದಿಸಲಾರನು. ಉತ್ತರ ತನ್ನ ಕಷ್ಟದಲ್ಲಿ ಯೋಚಿಸದೆ ಭಾಗಿಯಾಗುವ ಸ್ವಾಭಿಮಾನಿ. ಇನ್ನೊಂದು ಪ್ರಶ್ನೆ ನೋಡೋಣ. ಎಲ್ಲರೊಳು ಕಲಿ ಭೀಮನೇ ಮಿಡುಕುಳ್ಳ ಗಂಡನು ಹಾನಿ ಹರಿಬಕೆ ನಿಲ್ಲದಂಗೈಸುವನು ಕಡು ಹೀಹಾಳಿಯುಳ್ಳವನು. ಈ ಪದ್ಯಭಾಗದಲ್ಲಿ ದ್ರೌಪದಿ ಯಾರನ್ನು ಮಿಡುಕುಳ್ಳ ಗಂಡ ಎಂದು ಕರೆದಿದ್ದಾಳೆ? ಉತ್ತರ ಅರ್ಜುನ, ಭೀಮ, ಈ ನಕುಲ, ಈ ಸಹದೇವ. ಗೊತ್ತಾಗಿದೆ ಉತ್ತರ ಭೀಮ. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಎಲ್ಲರೊಳು ಕಲಿ ಭೀಮನೇ ಮಿಡುಕುಳ್ಳ ಗಂಡನು ಹಾನಿ ಹರಿಬಕೆ ನಿಲ್ಲದಂಗೈಸುವನು ಕಡು ಹೀಹಾಳಿಯುಳ್ಳವನು. ಈ ಪದ್ಯಭಾಗದಲ್ಲಿ ಭೀಮನ ಬಗ್ಗೆ ದ್ರೌಪದಿಯ ನಿಲುವು ಏನು? ಭೀಮನೊಬ್ಬನೇ ಪೌರುಷವುಳ್ಳ ವ್ಯಕ್ತಿ, ಭೀಮನು ಅಸಮರ್ಥ ವ್ಯಕ್ತಿ, ಈ ಭೀಮನು ಮಮತೆ ಇಲ್ಲದ ವ್ಯಕ್ತಿ, ಈ ಭೀಮನು ಹೆಚ್ಚು ಸಾಮರ್ಥ್ಯವಿಲ್ಲದ ವ್ಯಕ್ತಿ. ಉತ್ತರ ಗೊತ್ತಾಗಿದೆ ನಿಮಗೆ. ಭೀಮನೊಬ್ಬನೇ ಪೌರುಷವುಳ್ಳ ವ್ಯಕ್ತಿ. ಇದೆಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು. ಯಾವುದೋ ಪ್ರಶ್ನೆಗಳು ಒಂದೇ ಇದೆ, ಕೊನೆಯಲ್ಲಿ ಕೇಳುವಂತಹ ಪ್ರಶ್ನೆ ಅಲ್ಲಿ ಯಾವ ಆಯ್ಕೆಗೆ ಸಂಬಂಧಿಸಿದ್ದು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಬಸುರ ಬಗೆವೆನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ಕೌರವ ವ್ರಜವ ಕುಸುರಿದರಿವೆನು. ಇದು ಕೀಚಕನ ಉಪಟಳವನ್ನು ತೋರಿಸ್ತದೆ. ದ್ರೌಪದಿಯ ರಕ್ಷಣೆಗೆ ಭೀಮನ ಪ್ರತಿಜ್ಞೆಯನ್ನು ಹೇಳುತ್ತದೆ. ಈ ವಿರಾಟ ರಾಜನ ಮೇಲಿನ ದ್ವೇಷವನ್ನು ತಿಳಿಸ್ತದೆ. ಈ ಭೀಮನು ಒಣಜಂಬ ಕೊಚ್ಚಿಕೊಳ್ಳುವುದನ್ನು ತೋರಿಸುತ್ತದೆ. ಉತ್ತರ ದ್ರೌಪದಿಯ ರಕ್ಷಣೆಗೆ ಭೀಮನ ಪ್ರತಿಜ್ಞೆಯನ್ನು ಹೇಳುತ್ತದೆ. ಇನ್ನು ಎಲ್ಲರೊಳು ಕಲಿ ಭೀಮನೇ ಮಿಡುಕುಳ್ಳ ಗಂಡನು ಹಾನಿ ಹರಿಬಕೆ ನಿಲ್ಲದಂಗೈಸುವನು ಕಡು ಹೀಹಾಳಿಯುಳ್ಳವನು. ಈ ಪದ್ಯಭಾಗದಲ್ಲಿ ದ್ರೌಪದಿ ಭೀಮನನ್ನು ಕುರಿತು ಏನೆಂದು ಚಿಂತಿಸುತ್ತಾಳೆ? ಅಣ್ಣನಾಜ್ಞೆಯ ಗೆರೆಯ ದಾಟಿದವನು, ಈ ಪಾಂಡವರಲ್ಲೇ ಮಿಡುಕುಳ್ಳನಾದವನು,
ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾವು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಗಮನಿಸಿದೆವು. ಈಗ ನಾವು ಹೊಂದಿಸಿ ಬರೆಯಿರಿ. ಹಾಗೆ ವಿದ್ಯಾರ್ಥಿಗಳೇ, ಈ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಈಗ ನಾವು ಹೊಂದಿಸಿ ಬರೆ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಮ್ಮೆ ಸ್ವಲ್ಪ ಆಲೋಚನೆ ಮಾಡುವಂಥ ಪ್ರಶ್ನೆಗಳು ಕೂಡ ಬಂದಿರ್ತವೆ. ಅದನ್ನು ಈಗ ನಾವು ಗಮನಿಸ್ತಾ ಹೋಗೋಣ. ಮೊದಲಿಗೆ ನೀವು ಹೊಂದಿಸಿ ಬರೆಯುವ ಮೊದಲು ಇಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಆನಂತರ ನಾವು ಆ ಹೊಂದಿಸಿ ಬರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈಗ ನೀವು ಗಮನಿಸಿ. ಕದಡಿದ ಸಲಿಲಂ ತಿಳಿವಂದದೆ ರಾಮಚಂದ್ರ ಚರಿತ ಪುರಾಣ, ನಾಗಚಂದ್ರ ಪಂಪ ರಾಮಾಯಣ, ರಾಮಚಂದ್ರ ಚರಿತ ಪುರಾಣ, ನಾಗಚಂದ್ರ, ಬಸವಣ್ಣ ಕೂಡಲ ಸಂಗಮ ದೇವ, ಭಕ್ತಿ ಭಂಡಾರಿ ಬಸವಣ್ಣ. ಬಸವಣ್ಣನವರ ವಚನಗಳು ಶಿವಶರಣರ ಸಮಗ್ರ ವಚನ ಸಂಪುಟ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಉರಿಲಿಂಗ ಪೆದ್ದಿಯ ವಚನಗಳು ಶಿವಶರಣರ ಸಮಗ್ರ ವಚನ ಸಂಪುಟ. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಕುಮಾರವ್ಯಾಸ. ಕುಮಾರವ್ಯಾಸ ಅಂತ ಬಂದರೆ ಕರ್ನಾಟ ಭಾರತ ಕಥಾಮಂಜರಿ, ಭಾಗವತ ಭಕ್ತ ಕವಿ ಕುಮಾರವ್ಯಾಸ. ಗದುಗಿನ ಭಾರತ ಕರ್ನಾಟ ಭಾರತ ಕಥಾಮಂಜರಿ, ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಭಾರತ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ, ಕುಮಾರವ್ಯಾಸ ನಾರಣಪ್ಪ. ಕರ್ನಾಟ ಭಾರತ ಕಥಾಮಂಜರಿ ಭಾಮಿನಿ ಷಟ್ಪದಿ. ಪಗೆಯಂ ಬಾಲಕನೆಂಬರೆ ಪುಲಿಗೆರೆ ಸೋಮನಾಥ, ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕ, ಪುಲಿಗೆರೆ ಸೋಮನಾಥ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಜಾಲಿಯ ಮರದಂತೆ ಪುರಂದರದಾಸರು, ಪುರಂದರದಾಸರು ಪುರಂದರ ವಿಠಲ, ಪುರಂದರದಾಸರು ಶ್ರೀನಿವಾಸ ನಾಯಕ. ಇದು ಪೂರ್ವದ ಹೆಸರವರದ್ದು. ಪುರಂದರದಾಸರು ಅವರಿಗಿರುವಂಥ ಬಿರುದು ಕರ್ನಾಟಕ ಸಂಗೀತ ಪಿತಾಮಹ. ಇವುಗಳನ್ನೆಲ್ಲ ನೀವು ಗಮನಿಸ್ತಾ ಹೋಗಬೇಕು ಸರಿಯಾಗಿ. ಇನ್ನು ಕೀರ್ತನೆ ಪುರಂದರದಾಸರು. ಹಬ್ಬಲಿ ಅವರ ರಸಬಳ್ಳಿ, ಗರತಿಯ ಹಾಡು ಅಂತಲೂ ಕೊಡ್ತಾರೆ. ಕೆಲವೊಮ್ಮೆ ಗರತಿಯ ಹಾಡು ಅಂತ ಕೊಟ್ಟರೆ ತ್ರಿಪದಿಗಳ ಸಂಗ್ರಹ ಅಂತ ಕೊಟ್ಟಿರ್ತಾರೆ. ಆವಾಗ ಇದಕ್ಕೆ ನೀವು ಮ್ಯಾಚ್ ಮಾಡಬೇಕು, ಯಾವುದು ಹೊಂದಿಸಿ ಬರೆಯಲ್ಲಿ. ಹಬ್ಬಲಿ ಅವರ ರಸಬಳ್ಳಿ ಜನಪದ ಅಂತ ಕೊಟ್ಟಿರ್ತಾರೆ. ಇನ್ನು ಬೆಳಗು ಜಾವ ದ ರ ಬೇಂದ್ರೆ, ಬೆಳಗು ಜಾವ ಅಂಬಿಕಾತನಯ ದತ್ತ. ದಾರಾ ಬೇಂದ್ರೆ ಅಂತ ಕೊಟ್ಟರೆ ಅಂಬಿಕಾತನಯ ದತ್ತ. ದಾರಾ ಬೇಂದ್ರೆ ಮುಕ್ತ ಕಂಠ, ಇದು ಆಕರ ಗ್ರಂಥ, ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಸಾಧನಕೇರಿ ಊರು ದ ರ ಬೇಂದ್ರೆ. ಬೆಳಗು ಜಾವ ಸುನೀತ, ಯಾವುದು ಪದ್ಯ ಜಾತಿಗೆ ಹೇಳುವಂಥ ಸುನೀತ ಪ್ರಕಾರದಲ್ಲಿ ಬರೆದಿರುವಂಥದ್ದು. ಇನ್ನು ಮುಂಬೈ ಜಾತಕ ಬರೆದವರು GS ಶಿವರುದ್ರಪ್ಪ. GS ಶಿವರುದ್ರಪ್ಪ ಅಂತ ಬಂದರೆ ತೆರೆದ ದಾರಿ ಇರ್ತದೆ, ಅದನ್ನು ನೋಡ್ಕೊಳ್ಳಿ ಸರಿಯಾಗಿ. ಇನ್ನು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂದರೂ ಕೂಡ GS ಶಿವರುದ್ರಪ್ಪ. ಹಾಗೆ ಅವರು ಬರೆದಿರುವ ಕವನದ ಹೆಸರು ಮುಂಬೈ ಜಾತಕ. ಇನ್ನು ರಾಷ್ಟ್ರಕವಿ ಅಂತ ಕೊಟ್ಟಿರ್ತಾರೆ ಕೆಲವೊಮ್ಮೆ, ಅದು ಕೂಡ ಇವರೇ GS ಶಿವರುದ್ರಪ್ಪ. ಇನ್ನು ಮುಂದಿನದು ಶಿಲುಬೆ ಏರಿದ್ದಾನೆ ಅನ್ನುವಂಥ ಕವನ, KS ನಿಸಾರ್ ಅಹಮದ್ ಬರೆದಿರುವಂಥದ್ದು. ಕೆಲವೊಮ್ಮೆ KS ನಿಸಾರ್ ಅಹಮದ್ ಅಂತ ಬರೆದು ವ್ಯಕ್ತಿಪರ ಕವನಗಳು ಅಂತ ಬರೀತಾರೆ, ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿದ್ದು. ಇನ್ನು ನಿತ್ಯೋತ್ಸವ ಅವರ ಕವನ ಸಂಕಲನದ ಹೆಸರು KS ನಿಸಾರ್ ಅಹಮದ್. ಇನ್ನು ಮುಂದಕ್ಕೆ ಒಂದು ಹೂ ಹೆಚ್ಚಿಗಿಡುತ್ತೀನಿ ಬರೆದವರು ಯಾರು? ಲಲಿತಾ ಸಿದ್ಧಬಸವಯ್ಯ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ, ಟಿ ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ. ಒಮ್ಮೆ ನಗುತ್ತೇವೆ ಬಿ ಸುಕನ್ಯಾ ಮಾರುತಿ, ಸುಕನ್ಯಾ ಮಾರುತಿ ನಾನೆಂಬ ಮಾಯೆ. ಈಗ ನೀವು ಇಷ್ಟನ್ನು ಓದಿಕೊಂಡ್ರೆ ಈಗ ನಾವು ಇದಕ್ಕೆ ಸಂಬಂಧಿಸಿದಂತೆ ಎಷ್ಟು ಹೊಂದಿಸಿ ಬರೆಯಿರಿ ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಯಾವ ಜಿಲ್ಲೆಯವರು ಹೇಗೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಹಬ್ಬಲಿ ಅವರ ರಸಬಳ್ಳಿ ಇಲ್ಲಿದೆ ನೋಡಿ, ಯಾವುದು? ಹಬ್ಬಲಿ ಅವರ ರಸಬಳ್ಳಿ. ಹಲಸಂಗಿ ಗೆಳೆಯರು. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಸಿದ್ಧಬಸವಯ್ಯ.
ಬೆಳಗುಜಾವ ಅಂಬಿಕಾ ತನಯ ದತ್ತ. GS ಶಿವರುದ್ರಪ್ಪ, ಮುಂಬೈ ಜಾತಕ. ಒಮ್ಮೆ ನಗುತ್ತೇವೆ ಯಾರು ಬರೆದದ್ದು ಇಲ್ಲಿ ನೋಡ್ತಾ ಹೋಗಿ. ಮುಂಬೈ ಜಾತಕ ಇದೆ, ಹಲಸಂಗಿ ಗೆಳೆಯರು ಇದೆ, ಟಿ ಯಲ್ಲಪ್ಪ ಇದೆ, ಲಲಿತಾ ಸಿದ್ಧಬಸವಯ್ಯ ಇದೆ, ಅಂಬಿಕಾ ತನಯ ದತ್ತ ಇದೆ, ಬಿ ಸುಕನ್ಯಾ ಮಾರುತಿ. ಯಾರು ಬರೆದವರು ನಿಮಗೆ ಈಗಾಗಲೇ ಗೊತ್ತಿದೆ, ಸುಕನ್ಯಾ ಮಾರುತಿ. ಒಮ್ಮೆ ನಗುತ್ತೇವೆ. ಈಗ ಇನ್ನೊಂದು ಜಿಲ್ಲೆಯವರು ಹೇಗೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಹೊಂದಿಸಿ ಬರೆಯಿರಿ. ಬೆಳಗುಜಾವ ದ ರಾ ಬೇಂದ್ರೆ. GS ಶಿವರುದ್ರಪ್ಪ. ರಾಷ್ಟ್ರಕವಿ ನೋಡಿ ಪ್ರೊಫೆಸರ್ ಟಿ ಯಲ್ಲಪ್ಪ. ಇಲ್ಲಿ ಯಾವುದು ಕೊಟ್ಟಿದ್ದಾರೆ? ಹತ್ತಿ ಚಿತ್ತ ಮತ್ತು. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಹಬ್ಬಲಿ ಅವರ ರಸಬಳ್ಳಿ ಜನಪದ. ಇನ್ನೊಂದು ಕಡೆ ಹೊಂದಿಸಿ ಬರೆ. ಒಮ್ಮೆ ನಗುತ್ತೇವೆ ಯಾರು ಬರೆದಿರುವಂಥದ್ದು? ಸುಕನ್ಯಾ ಮಾರುತಿ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. ಸರಿಯಾಗಿ ಗಮನಿಸ್ಕೊಳ್ಬೇಕು. 5ಕ್ಕೆ 5 ಅಂಕಗಳು ಪಡೆಯಬೇಕಂದ್ರೆ ನೀವು ಎಲ್ಲವನ್ನೂ ಕೂಡ ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಇನ್ನು ಬೆಳಗುಜಾವ ಅಂಬಿಕಾ ತನಯ ದತ್ತ. ಹಬ್ಬಲಿ ಅವರ ರಸಬಳ್ಳಿ ಜನಪದ. ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್. ಇಲ್ಲಿ ನೋಡಿ ಇನ್ನೊಂದು ಜಿಲ್ಲೆಯವರದ್ದು. ಉರಿಲಿಂಗ ಪೆದ್ದಿ ಯಾವುದು? ಅಲ್ಲಿ ಪೆದ್ದಣ್ಣ ಕೊಟ್ಟಿದ್ದಾರೆ. ಪೆದ್ದಣ್ಣ ಅನ್ನುವಂಥದ್ದು ಮೊದಲ ಹೆಸರು. ಆನಂತರ ಅವರು ಉರಿಲಿಂಗ ಪೆದ್ದಿ ಅನ್ನುವಂಥ ಶರಣರ ಹೆಸರಲ್ಲಿ ಅವರು ವಚನಗಳನ್ನು ಬರಿತಾ ಹೋಗ್ತಾರೆ. ಇನ್ನು ಗರತಿಯ ಹಾಡು ಹಲಸಂಗಿ ಗೆಳೆಯರು. KS ನಿಸಾರ್ ಅಹಮದ್. ನೋಡಿ ಇಲ್ಲಿ ವ್ಯಕ್ತಿಪರ ಕವನಗಳು. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. ಬಿ ಸುಕನ್ಯಾ ಮಾರುತಿ. ನಿಮ್ಗೆ ಗೊತ್ತಿದೆ ಇಲ್ಲಿ ಯಾವುದು? ನಾನೆಂಬ ಮಾಯೆ. ಇನ್ನು ಮುಂದೆ ಹೊಂದಿಸಿ ಬರೆಯಿರಿ. ಇನ್ನೊಂದು ಜಿಲ್ಲೆಯವರು ಏನು ಕೊಟ್ಟಿದ್ದಾರೆ ನೋಡೋಣ. ಜಾಲಿಯ ಮರದಂತೆ. ಇಲ್ಲಿದೆ ನೋಡಿ. ಧರೆಯೊಳು ದುರ್ಜನರು. ಉತ್ತಮರ ಗೆಳೆತನ ಯಾವುದು? ಪುತ್ಥಳಿ ಬಂಗಾರ. ಈ ತುಂಬಿ ಬಾಳು ತುಂಬಿರುವ ತನಕ ಇದೆ ನೋಡಿ, ತುಂಬಿ ಕುಡಿಯಬೇಕು. ಇನ್ನು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ. ಇಲ್ಲಿದೆ ನೋಡಿ ಬಾಟ್ಲಿಯ ಹಾಲು. 25 ತೈಲ ತೀರಿದೆ ಎಂದು ತಿಳಿದೀತು. ಅಲ್ಲಿ ಮೇಲ್ಗಡೆ ಇದೆ ನೋಡಿ ದೀಪ ಆರಿದ ಮೇಲೆ. ಇನ್ನೊಂದಿದೆ ನೋಡಿ ಹೊಂದಿಸಿ ಬರೆಯಿರಿ. ಸರಿಯಾಗಿ ನೋಡ್ಕೊಳ್ಳಿ. ಪುರಂದರ ವಿಠಲ. ಯಾರು ಬರೆದಿರುವಂಥದ್ದು ಇಲ್ಲಿ? ಪುರಂದರ ವಿಠಲ. ಯಾರು? ಜಾಲಿಯ ಮರದಂತೆ ಅನ್ನುವಂಥ ಒಂದು ಕೀರ್ತನೆಯನ್ನು ಬರೆದಿರುವಂಥದ್ದು. ಹಬ್ಬಲಿ ಅವರ ರಸಬಳ್ಳಿ ಜಾನಪದ. GS ಶಿವರುದ್ರಪ್ಪ, ಮುಂಬೈ ಜಾತಕ. ಬೆಳಗುಜಾವ ದ ರಾ ಬೇಂದ್ರೆ. ಟಿ ಯಲ್ಲಪ್ಪ, ಹತ್ತಿ ಚಿತ್ತ ಮತ್ತು. ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳೇ ಹಲವಾರು ಹೊಂದಿಸಿ ಬರೆಯಿರಿ, ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಹೇಗೆ ನೀವು ಬಹಳ ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಇಲ್ಲಿ ನೋಡೋಣ. ಜಾಲಿಯ ಮರದಂತೆ ಬರೆದವರು ಯಾರು? ಕೀರ್ತನೆ ಬರೆದದ್ದು ಪುರಂದರ ದಾಸರು. ಹಬ್ಬಲಿ ಅವರ ರಸಬಳ್ಳಿ ಬರೆದಿರುವಂಥದ್ದು ಯಾರು? ಹಬ್ಬಲಿ ಅವರ ರಸಬಳ್ಳಿ. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಅದನ್ನು ಬಿಟ್ಟು ಬಿಡುವ. ನಾವು ಮುಂದಿನದನ್ನು ನೋಡುವ. ಹೊಂದಿಸಿ ಬರೆಯಿರಿ. ಬೆಳಗುಜಾವ. ಇಲ್ಲಿದೆ ನೋಡಿ. ಬೆಳಗುಜಾವ ಬರೆದವರು ಮುಕ್ತ ಕಂಠದಿಂದ ಆಯ್ದುಕೊಂಡಿರುವಂಥದ್ದು ಡಾಕ್ಟರ್ GS ಶಿವರುದ್ರಪ್ಪ. ಯಾವುದು? ಮುಂಬೈ ಜಾತಕ. ಶಿಲುಬೆ ಏರಿದ್ದಾನೆ. ವ್ಯಕ್ತಿಪರ ಕವನಗಳು. ಟಿ ಯಲ್ಲಪ್ಪ, ಹತ್ತಿ ಚಿತ್ತ ಮತ್ತು. ಹಾಗೆ ಒಮ್ಮೆ ನಗುತ್ತೇವೆ. ನೋಡ್ತಾ ಹೋಗಿ ಎಲ್ಲಿದೆ ಅಂತ. ಸುಕನ್ಯಾ ಮಾರುತಿ. ಇನ್ನೊಂದು ಹಬ್ಬಲಿ ಅವರ ರಸಬಳ್ಳಿ. ಇಲ್ಲಿ ಕರೆಕ್ಟಾಗಿ ಇದನ್ನು ಸ್ವಲ್ಪ ಗಮನಿಸ್ತಾ ಹೋಗಿ. ಹೀಗೆ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಯಾವುದೇ ಹೊಂದಿಸಿ ಬರೆಯನ್ನು. ಹಾಗಾಗಿ ಎಲ್ಲವನ್ನು ರೆಡಿಯಾಗಿರಬೇಕು. ನೀವು ಯಾವುದು ಪರೀಕ್ಷಾ ಹಾಲಿಗೆ ಹೋಗುವ ಮೊದಲು ಎಲ್ಲದಕ್ಕೂ ಕೂಡ ಸಿದ್ಧತೆ ನಡೆಸಿಕೊಳ್ಬೇಕಾಗ್ತದೆ. ಇಲ್ಲಿ ಹಬ್ಬಲಿ ಅವರ ರಸಬಳ್ಳಿ. ಇಲ್ಲಿ ನೋಡಿ ತ್ರಿಪದಿ 3 ಸಾಲುಗಳಲ್ಲಿ ಬರೆದಿರುವಂಥದ್ದು. ಇನ್ನು ಜಾಲಿಯ ಮರದಂತೆ ಯಾವುದು? ಕೀರ್ತನೆ. ಬೆಳಗುಜಾವ ನೋಡಿ ಸುನೀತ ಪ್ರಕಾರದಲ್ಲಿ ಬರೆದಿರುವಂಥದ್ದು ಬೆಳಗುಜಾವ. ಮುಂಬೈ ಜಾತಕ ಹೇಗೆ ಬರೆದಿದ್ದಾರೆ ನೋಡಿ, ಅರ್ಜಿ ನಮೂನೆಯ ರೀತಿಯಲ್ಲಿ ಇತ್ತು, ಹಾಗಾಗಿ ಅರ್ಜಿ ನಮೂನೆ. ಹತ್ತಿ ಚಿತ್ತ ಮತ್ತು ಅದಕ್ಕೆ ನೋಡಿ ಇಲ್ಲಿ
ಆತ್ಮ ಪರಮಾತ್ಮಗಳ ಸಂಗತಿ. ಮುಂದಿನದ್ದು ಯಾವುದು ನೋಡುವ. ಕೂಡಲ ಸಂಗಮ ದೇವ. ಯಾವುದು ಕೊಟ್ಟಿದ್ದಾರೆ ಇಲ್ಲಿ? ಕೂಡಲ ಸಂಗಮ ದೇವ ಬಸವಣ್ಣ. ಹರಹರ ಶ್ರೀ ಚೆನ್ನಸೋಮೇಶ್ವರ ಪುಲಿಗೆರೆ ಸೋಮನಾಥ. ಜಾಲಿಯ ಮರದಂತೆ ಬರೆದಿರುವಂಥದ್ದು ಜಾಲಿಯ ಮರದಂತೆ ಪುರಂದರ ದಾಸರು. ಹಬ್ಬಲಿ ಅವರ ರಸಬಳ್ಳಿ ಜನಪದ. ಹತ್ತಿ ಚಿತ್ತ ಮತ್ತು ಬರೆದವರು ಪ್ರೊಫೆಸರ್ ಟಿ ಯಲ್ಲಪ್ಪ. ಸಾಧಾರಣವಾಗಿ ನಿಮಗೆ ಒಂದು 99% ಗೊತ್ತಾಗ್ತದೆ ಯಾವುದು ಬರಬಹುದು ಅಂತ. ಈಗ ಮುಂದಿನದ್ದು ನೋಡ್ತಾ ಹೋಗೋಣ. ಪುರಂದರ ದಾಸರು ಯಾವುದಿದೆ ಇಲ್ಲಿ? ಪುರಂದರ ದಾಸರು ಜಾಲಿಯ ಮರದಂತೆ, ಹಬ್ಬಲಿ ಅವರ ರಸಬಳ್ಳಿ, ಹಲಸಂಗಿ ಗೆಳೆಯರು, ದ ರಾ ಬೇಂದ್ರೆ, ಸಾಧನಕೇರಿ. ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ. ಹತ್ತಿ ಚಿತ್ತ ಮತ್ತು, ಇಲ್ಲಿ ಚಿಟ್ಟೆ ಮತ್ತು ಜೀವಯಾನ. ಸರಿಯಾಗಿ ನೋಡಿಕೊಳ್ಳಿ. ಮುಂದೆ ಇನ್ನೊಂದು ಹೊಂದಿಸಿ ಬರೆಯಲಿ. ಯಾವುದು ಕೊಟ್ಟಿದ್ದಾರೆ ನೋಡುವ. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು. ಬರೆದಿರುವವರು ಯಾರು ಅಂತ ನೆನಪಿಗೆ ಬಂತು ನಿಮಗೆ. ಕುಮಾರವ್ಯಾಸ. ಪುರಂದರದಾಸರು ಜಾಲಿಯ ಮರದಂತೆ. ಮುಂಬೈ ಜಾತಕ ಜಿ ಎಸ್ ಶಿವರುದ್ರಪ್ಪ. ಹಾಗೆ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ ಅಹಮದ್. ಹತ್ತಿ ಚಿತ್ತ ಮತ್ತು ಯಾರು? ಇದು ಬರೆದಿರುವಂಥದ್ದು ಚಿಟ್ಟೆ ಮತ್ತು ಜೀವಯಾನ ಆಕರ ಗ್ರಂಥದಿಂದ ಆಯ್ದುಕೊಂಡಿರುವಂಥದ್ದು. ಇನ್ನೊಂದು ಹೊಂದಿಸಿ ಬರೆ ನೋಡಿ. ಹಬ್ಬಲಿ ಅವರ ರಸಬಳ್ಳಿ ಜಾನಪದ. ಪುರಂದರದಾಸರು ಜಾಲಿಯ ಮರದಂತೆ. ಅಂಬಿಕಾ ತನಯದತ್ತ ಮುಕ್ತಕಂಠ. ಜಿ ಎಸ್ ಶಿವರುದ್ರಪ್ಪ ಇಲ್ಲಿ ಬರೆದಿರುವಂಥದ್ದು ಮುಂಬೈ ಜಾತಕ. ಟಿ ಯಲ್ಲಪ್ಪ ಬರೆದಿರುವಂಥದ್ದು ಯಾವುದು? ಚಿಟ್ಟೆ ಮತ್ತು ಜೀವಯಾನ. ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಹೊಂದಿಸಿ ಬರೆ ನೋಡೋಣ. ಜನಪದ ಯಾವುದು ಬಂದಿದೆ ಇಲ್ಲಿ ಜಾನಪದದಲ್ಲಿ? ಗರತಿಯ ಹಾಡು ಅಲ್ವಾ. ನೆಕ್ಸ್ಟು ಜಾಲಿಯ ಮರದಂತೆ ಬರೆದವರು ಯಾರು? ಪುರಂದರದಾಸರು. ಬೆಳಗು ಜಾವ ಬರೆದವರು ದ ರಾ ಬೇಂದ್ರೆ. ಕೆ ಎಸ್ ನಿಸಾರ್ ಅಹಮದ್ ಯಾವುದನ್ನು ಬರೆದಿದ್ದಾರೆ? ಶಿಲುಬೆ ಏರಿದ್ದಾನೆ. ಬಿ ಸುಕನ್ಯಾ ಮಾರುತಿ ಯಾವುದು ಬರೆದಿದ್ದಾರೆ? ಒಮ್ಮೆ ನಗುತ್ತೇವೆ. ನೋಡಿ, ಇಷ್ಟೆಲ್ಲ ಗೊತ್ತಾಯ್ತು ನಿಮಗೆ. ಈಗ ಮುಂದೆ ಇನ್ನೊಂದು ಹೊಂದಿಸಿ ಬರೆಯಿರಿ. ಯಾವುದಿದೆ ನೋಡುವ. ಜನಪದ ಹಬ್ಬಲಿ ಅವರ ರಸಬಳ್ಳಿ. ಪುರಂದರದಾಸರು ಜಾಲಿಯ ಮರದಂತೆ. ಬೆಳಗು ಜಾವ ದ ರಾ ಬೇಂದ್ರೆ. ಮುಂಬೈ ಜಾತಕ ಜಿ ಎಸ್ ಶಿವರುದ್ರಪ್ಪ. ಹತ್ತಿ ಚಿತ್ತ ಮತ್ತು ಇಲ್ಲಿ ಟಿ ಯಲ್ಲಪ್ಪ. ಇನ್ನೊಂದು ಇದನ್ನು ನೋಡುವ. ಹೊಂದಿಸಿ ಬರೆಯಿರಿ. ಸೂರ್ಯ ಯಾವುದಿದೆ? ಸೂರ್ಯ ಇಲ್ಲಿ ಹಗಲು, ಸೂರ್ಯನಿಂದ ಹಗಲು. ಹಬ್ಬಲಿ ಅವರ ರಸಬಳ್ಳಿ. ಸರಿಯಾಗಿ ಗಮನಿಸಿಕೊಳ್ಳಿ. ಮೌಖಿಕ ಸಾಹಿತ್ಯ ಅಂದರೆ ಬಾಯಿಂದ ಬಾಯಿಗೆ ಬಂದಿರುವಂತಹ ಸಾಹಿತ್ಯ, ಗ್ರಾಂಥಿಕ ಸಾಹಿತ್ಯ ಅಲ್ಲ. ಹಿಂದೆ ಜನಪದರು ಒಬ್ಬರು ಬಾಯಿಂದ ಹೇಳುವಂಥ ಇನ್ನೊಬ್ಬರ ಕಿವಿಗೆ ಬೀಳುವಂಥದ್ದು, ಅಲ್ಲಿಂದ ಬಾಯಿಗೆ ಹೋಗುವಂಥದ್ದು, ಅಲ್ಲಿಂದ ಕಿವಿಗೆ, ಹೀಗೆ. ಅದಕ್ಕೆ ಮೌಖಿಕ ಸಾಹಿತ್ಯ ಅಂತ ಹೇಳ್ತಾರೆ. ಇನ್ನು ಬೆಳಗು ಜಾವ ಬರೆದವರು ಅಂಬಿಕಾ ತನಯದತ್ತ. ಇನ್ನು ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರಕವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೆಲ್ಲ ಹೊಂದಿಸಿ ಬರ್ತದೆ ಅನ್ನೋದಕ್ಕೆ ನೀವೀಗ ಪೂರ್ಣವಾಗಿ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದೀರಿ ಅಂತ ನಾನು ನಂಬಿಕೆ ಇಟ್ಟಿದ್ದೇನೆ ನಿಮ್ಮ ಮೇಲೆ. ಹಾಗೆ ನಿಮಗೂ ಕೂಡ ವಿಶ್ವಾಸ ಇರಲಿ. ಎಲ್ಲವೂ ಕೂಡ ನಾನು ರೆಡಿ ಆಗ್ತಾ ಇದ್ದೇನೆ. ಇನ್ನೇನು ಕೆಲವು ದಿನಗಳು ಮಾತ್ರ ಉಳಿದಿವೆ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಮುಂದೆ ಯಾವುದು ಬರಬಹುದು ಅನ್ನುವಂಥದ್ದನ್ನು ನೋಡೋಣ. ಈಗ ನಾವು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 5 ಅಂಕಗಳು. ಇದರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಈಗ ಯಾವುದೆಲ್ಲ ಬರಬಹುದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಆನುಷಂಗಿಕ ಗುಣ ಡ್ಯಾಶ್ ಯಾವುದು? ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ. 2ನೇ ಪ್ರಶ್ನೆ, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ. ಉತ್ತರ ಕಾರ್ವೇರ್ ಮಾರ್ಷ್. ಡ್ಯಾಶ್ರಲ್ಲಿ ಮಾರ್ಷ್ ವಾಲ್ಪರೆಗೆ ಬಂದನು. ಉತ್ತರ 1890ರಲ್ಲಿ. 4ನೇದು, ಮಾರ್ಷನ ಜೊತೆಗಾರನ ಹೆಸರು ಪೂಣಚ್ಚಿ. 5ನೇ ಪ್ರಶ್ನೆ, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ
ಉತ್ತರ ಇದೆ ನೋಡಿ ಅಲ್ಲೇ, ಸಿಂಹಬಾಲದ ಕೋತಿಗಳು. ಇನ್ನು 6ನೇ ಪ್ರಶ್ನೆ, ವಾಲ್ಪರೈನ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು. ಉತ್ತರ ಚಹಾ ಗಿಡದ ರೂಪದಲ್ಲಿ. ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಯಾವುದ್ಯಾವುದನ್ನು ಓದ್ತಾ ಹೋಗಬೇಡಿ, ಇಲ್ಲಿದ್ದದನ್ನು ಮಾತ್ರ ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೆಲ್ಲ ಬರ್ತದೆ ಅನ್ನುವಂಥದ್ದನ್ನು ಕೊಟ್ಟಿರ್ತಾರೋ ಅಷ್ಟನ್ನು ಮಾತ್ರ ಓದ್ತಾ ಹೋಗಿ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ. 1ನೇ ಪ್ರಶ್ನೆ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಆಗೇ ಆಗುತ್ತೆ ಎಂದಾಗೆಲ್ಲ ಲೇಖಕಿಗೆ ರೇಗಿ ಹೋಗುತ್ತಿತ್ತು. 2ನೇ ಪ್ರಶ್ನೆ, ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲಿದರು. ಉತ್ತರ ಕೆಳಹೊಟ್ಟೆಯ ನೋವಿನಿಂದ. 3ನೇ ಪ್ರಶ್ನೆ, ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಎದುರು ಮನೆ ಕಮಲಮ್ಮ ಮೇಡಮ್ ಮತ್ತು ಮೂಲೆ ಮನೆ ಮುದ್ದೇಗೌಡರನ್ನು ಭೇಟಿ ಮಾಡಿದರು. ಉತ್ತರ ಕಿಡ್ನಿ ಸ್ಟೋನ್. 4ನೇ ಪ್ರಶ್ನೆ, ಲೇಖಕಿಯ ಪತಿಯನ್ನು ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಡ್ಯಾಶ್ ರೂಮಿಗೆ ಕರೆದೊಯ್ದರು. ಉತ್ತರ ಸೋನೋಗ್ರಫಿ. 5ನೇದು, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕರಿಗೆ ಡ್ಯಾಶ್ ನೆನಪಾಗುತ್ತಾರೆ. ಉತ್ತರ ಸೀತಾ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಸೀತೆ ಅಂತ ಬರೆಯುವಂಥ ಒಂದು ಅಭ್ಯಾಸ ಇದ್ದಿರ್ಬೋದು. ಸೀತೆ ಅಂತ ಬರಿಬೇಡಿ, ಸೀತಾ. 6ನೇ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್. ಉತ್ತರ ನಿಶಾ ಶರ್ಮಾ. 7ನೇ ಪ್ರಶ್ನೆ, 40ನೇ ವಯಸ್ಸಿನಲ್ಲಿ ಪುನಃ ವಿದ್ಯಾಭ್ಯಾಸ ಮುಂದುವರಿಸಿ ಪ್ರಸಿದ್ಧ ನ್ಯಾಯವಾದಿಯಾದವರು ಪ್ಲೇವಿಯಾ. 4ನೇ ಪಾಠ. ನಿಮಗೆ ಗೊತ್ತಿರ್ಬೋದು, ಬಿಟ್ಟ ಸ್ಥಳ ತುಂಬಿರಿ. ಹೆಚ್ಚಾಗಿ ಯಾವತ್ತೂ ಕೂಡ ಗದ್ಯ ಭಾಗದಿಂದಲೇ ಕೂಡ ಕೊಟ್ಟಿರ್ತಾರೆ. ಗದ್ಯ ಭಾಗವನ್ನು ಮಾತ್ರ ಓದ್ಕೊಂಡ್ರೆ ಆಯಿತು. ಈಗ ಕನ್ನಡವನ್ನು ಕಟ್ಟುವ ಕೆಲಸ. AR ಕೃಷ್ಣಶಾಸ್ತ್ರಿಗಳು ಡ್ಯಾಶ್ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಉತ್ತರ ಹೈದರಾಬಾದ್. 2ನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ. ಉತ್ತರ ಬೌದ್ಧ ಧರ್ಮ. 3ನೇ ಪ್ರಶ್ನೆ, ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಯಾವುದು. ಉತ್ತರ ಇಂಗ್ಲಿಷ್ ಮತ್ತು ಹಿಂದಿ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗುತ್ತದೆ. ಉತ್ತರ ದ್ವೀಪ ಜೀವಿಗಳಾಗಿ. 6ನೇ ಪ್ರಶ್ನೆ, ಡ್ಯಾಶ್ ನಮ್ಮ ಮೈಗೆ ಹತ್ತುವುದು. ಉತ್ತರ ನಮ್ಮ ಭಾಷೆಯಲ್ಲಿ ಓದಿದ್ದೆ. 7ನೇ ಪ್ರಶ್ನೆ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು. ಉತ್ತರ ಡಾಕ್ಟರ್ CNR ರಾವ್. 8ನೇ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಡ್ಯಾಶ್. ಉತ್ತರ ಕನ್ನಡಿಗರು. 9ನೇ ಪ್ರಶ್ನೆ, ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ. ಉತ್ತರ ಭಾಷೆಯನ್ನು. 10ನೇ ಪ್ರಶ್ನೆ, ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಡ್ಯಾಶ್ ಆಗಬೇಕು. ಉತ್ತರ ಕನ್ನಡಿಗನಾಗಬೇಕು. 5ನೆಯ ಪಾಠ, ಧಣಿಗಳ ಬೆಳ್ಳಿ ಲೋಟ. ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಡ್ಯಾಶ್ ಶಾಂಭವಿ. ಗುಡ್ಡ ಹೊಳೆಯಲ್ಲಿ ಡ್ಯಾಶ್ ಆಟ ಆಡುತ್ತಿದ್ದನು. ಮರಿ ಮೀನುಗಳನ್ನು ಹಿಡಿಯುವ ಆಟ. 3ನೇ ಪ್ರಶ್ನೆ, ಧಣಿಗಳ ಹೆಸರು ಡ್ಯಾಶ್ ವೆಂಕಪ್ಪಯ್ಯ. 4ನೇ ಪ್ರಶ್ನೆ, ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಡ್ಯಾಶ್ ಮೇಲೆ ಹೊರಿಸಲಾಯಿತು. ಉತ್ತರ ಕುದುಪನ ಕುಟುಂಬದ ಮೇಲೆ. ಧಣಿ ಎಂದಿಗೂ ಡ್ಯಾಶ್ರನ್ನಂಬುವುದಿಲ್ಲ. ಉತ್ತರ ನೋಡಿ ಒಕ್ಕಲು ಮಕ್ಕಳನ್ನು. 6ನೇ ಪ್ರಶ್ನೆ, ಧಣಿಗಳು ಹೊಳೆಯ ಹೂಳೆತ್ತಲು ಡ್ಯಾಶ್ಗೆ ಸೂಚಿಸಿದರು. ಉತ್ತರ ಕುದುಪನ ಕುಟುಂಬಕ್ಕೆ. 7ನೇ ಪ್ರಶ್ನೆ, ಬೆಳ್ಳಿ ಲೋಟ ಡ್ಯಾಶನ್ನು ಕಳೆದುಕೊಂಡಿತು. ಉತ್ತರ ತನ್ನ ಬಣ್ಣವನ್ನು. ಹಾಗೆ ಗಂಭೀರತೆಯನ್ನು ಕೂಡ ಆಗ್ತದೆ ಕೊಟ್ಟಿದ್ರೆ ಮಾತ್ರ. 8ನೇ ಪ್ರಶ್ನೆ, ಧಣಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮೂಕ ಸಾಕ್ಷಿಯಾಗಿತ್ತು. ಉತ್ತರ ಬೆಳ್ಳಿ ಲೋಟ. ಇನ್ನು 6ನೆಯ ಪಾಠ, ಬದುಕನ್ನು ಪ್ರೀತಿಸಿದ ಸಂತ. 1ನೇ ಪ್ರಶ್ನೆ, ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆಯನ್ನು ಮಾಡುತ್ತಾರೋ ಅವರೇ ಡ್ಯಾಶ್ಗೆ ಹತ್ತಿರವಾದವರು. ಉತ್ತರ ದೇವರಿಗೆ. 2ನೇ ಪ್ರಶ್ನೆ, ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಡ್ಯಾಶ್. ಉತ್ತರ ಚಿಪ್. 3ನೇ ಪ್ರಶ್ನೆ, ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಡ್ಯಾಶ್ ವಿಂಗ್ಸ್ ಆಫ್ ಫೈರ್. 4ನೇ ಪ್ರಶ್ನೆ, ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಕಲಾಂ ಅವರ ಡ್ಯಾಶ್ಗೆ ಸಾಕ್ಷಿ.
ಉತ್ತರ ಕ್ರಿಯಾಶೀಲತೆಗೆ. 5ನೇ ಪ್ರಶ್ನೆ, ವಿಜ್ಞಾನದ ಅಡಿಪಾಯವೇ ಡ್ಯಾಶ್. ಉತ್ತರ ಪ್ರಶ್ನೆ ಕೇಳುವುದು. 6ನೇ ಪ್ರಶ್ನೆ, ಮಗುವೇ ಭೂಮಿಯ ಮೇಲಿನ ಮೊದಲ ಡ್ಯಾಶ್. ಮೊದಲ ವಿಜ್ಞಾನಿ. 7ನೇ ಪ್ರಶ್ನೆ, ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಡ್ಯಾಶ್ನಲ್ಲಿದ್ದರು. ಉತ್ತರ ಚೆನ್ನೈನಲ್ಲಿ. 8ನೇ ಪ್ರಶ್ನೆ, ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಡ್ಯಾಶ್. ಶಿವಸುಬ್ರಹ್ಮಣ್ಯ ಅಯ್ಯರ್. 9ನೇ ಪ್ರಶ್ನೆ, ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಉತ್ತರ ಅಣ್ಣಾಮಲೈ. ವಿದ್ಯಾರ್ಥಿಗಳೇ, ಇದಕ್ಕೂ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ವಿಡಿಯೋಗಳನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಹೇಳಿ, ಹಾಗೆ ಅವರಿಗೂ ಕೂಡ ಶೇರ್ ಮಾಡಿ. ಈಗ ತಿರುಳುಗನ್ನಡದ ಬೆಳ್ನುಡಿ. ಮೊದಲ ಪ್ರಶ್ನೆ, ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನೋಡಿದವರು ಡ್ಯಾಶ್. ಉತ್ತರ ಮನೋರಮೆ. 2ನೇ ಪ್ರಶ್ನೆ, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಉತ್ತರ ರಾಮಾಯಣದ. 3ನೇ ಪ್ರಶ್ನೆ, ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ ಹೇಳಿದನು. ಉತ್ತರ ವಾತ್ಸಾಯನನಿಗೆ. 4ನೇ ಪ್ರಶ್ನೆ, ಗದ್ಯದಲ್ಲಿ ಕಥೆ ಹೇಳೆಂದು ಮನೋರಮೆ ಡ್ಯಾಶ್ ಗದ್ಯದಲ್ಲಿ ಕಥೆ ಹೇಳೆಂದು ಮನೋರಮೆ ಕೇಳುವಳು. ಉತ್ತರ ಹಿತಕರವಾದ. 5ನೇ ಪ್ರಶ್ನೆ, ಡ್ಯಾಶ್ ಮನೋರಮೆ ಬಹುಮಾನವಾಗಿ ಡ್ಯಾಶ್ ಕೊಡುವೆನೆಂದಳು. ಉತ್ತರ ತನ್ನನ್ನೇ. 6ನೇ ಪ್ರಶ್ನೆ, ವಸುಧೆಗೆ ಒಡೆಯ ನೆನೆಸಿದವನು ಡ್ಯಾಶ್. ಉತ್ತರ ರಾಮ ಅಥವಾ ರಾಮಚಂದ್ರ. 7ನೇ ಪ್ರಶ್ನೆ, ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು. ಉತ್ತರ ಮನೋರಮೆ. ಇನ್ನು 8ನೆಯ ಪಾಠ, ಹಳ್ಳಿಯ ಚಹಾ ಹೋಟೆಲ್ಗಳು. 1ನೇ ಪ್ರಶ್ನೆ, ಕಲಿಯುಗದ ಅಮೃತ ಡ್ಯಾಶ್. ನಿಮಗೆಲ್ಲ ಗೊತ್ತಿದೆ, ಚಹಾ. 2ನೇ ಪ್ರಶ್ನೆ, 3 ಕಾಲಿನ ಕುರ್ಚಿ ಡ್ಯಾಶ್ನಲ್ಲಿದೆ. ಉತ್ತರ ಹೋಟೆಲ್ಗಳಲ್ಲಿ ಅಥವಾ ಚಹಾ ಪಳಾರದ ಹೋಟೆಲ್ಗಳಲ್ಲಿ. 3ನೇ ಪ್ರಶ್ನೆ, ಎತ್ತುಗಳು ಗಕ್ಕೆಂದು ಡ್ಯಾಶ್ ಮುಂದೆ ನಿಲ್ಲುತ್ತವೆ. ಉತ್ತರ ಚಹಾ ಫಳಾರದ ಅಂಗಡಿಯ ಮುಂದೆ. 4ನೇ ಪ್ರಶ್ನೆ, ಬಾಯಿ ಚಪಲ ಡ್ಯಾಶ್ಗೆ ಜಾಸ್ತಿ ಇರುತ್ತದೆ. ಉತ್ತರ ವೃದ್ಧರಿಗೆ. 5ನೇ ಪ್ರಶ್ನೆ, ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ. ಉತ್ತರ ವಾರ್ತಾ ಇಲಾಖೆ. 6ನೇ ಪ್ರಶ್ನೆ, ಡ್ಯಾಶ್ರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ. ಉತ್ತರ ಶಾಲೆಯ ಹೆಡ್ ಮಾಸ್ಟರ್ ಬಗ್ಗೆ. 7ನೇ ಪ್ರಶ್ನೆ, ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರವಾದ ಪತ್ನಿ ಯಾಕಿರಬೇಕು. ಇದು ಡ್ಯಾಶ್ರನ್ನು ಗೂಢ ಪ್ರಶ್ನೆ. ಉತ್ತರ ಕಲ್ಲಪ್ಪನವರ. 8ನೇ ಪ್ರಶ್ನೆ, ಲೋಕಲ್ ಸುದ್ದಿಗಳಿಗೆ ಡ್ಯಾಶ್ನಲ್ಲಿ ಪ್ರಾಶಸ್ತ್ಯವಿದೆ. ಉತ್ತರ ಹಳ್ಳಿಯ ಚಹಾ ಹೋಟೆಲುಗಳಲ್ಲಿ. 9ನೇ ಪ್ರಶ್ನೆ, ಲೇಖಕರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಡ್ಯಾಶ್ ಹೆಸರು ಡ್ಯಾಶ್ ಚಂದ್ರಭವನ. 10ನೇ ಪ್ರಶ್ನೆ, ಡ್ಯಾಶ್ಗೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ. ಉತ್ತರ ಹಳ್ಳಿಯ ಚಹಾ ಫಳಾರದ ಅಂಗಡಿಗೆ. ಸರಿ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳಗಳಿಗೆ ಸಂಬಂಧಿಸಿದಂತೆ ಎಲ್ಲವನ್ನೂ ಕೂಡ ನೀವು ಗಮನಿಸಿದ್ರಿ. ಸರಿಯಾಗಿ ಆಲಿಸಿಕೊಳ್ಳಿ. ಒಂದು 10 ರಿಂದ 20 ನಿಮಿಷ ಇದನ್ನು ಕೇಳಲಿಕ್ಕೆಂದೇ ಇಟ್ಟುಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಇನ್ನು ಹಾಕಿರುವಂಥದ್ದು 2 ಅಂಕಗಳ ಪ್ರಶ್ನೆಗಳನ್ನು ಹಾಕಿದ್ದೇನೆ. 3 ಅಂಕಗಳ ಸಂದರ್ಭ, 4 ಅಂಕಗಳ ಪ್ರಶ್ನೆಗಳು ಯಾವುದೆಲ್ಲ ಬರುತ್ತವೆ, ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೆಲ್ಲ ಬರುತ್ತವೆ ಅನ್ನುವಂಥದ್ದನ್ನು ಈಗಾಗಲೇ ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ. ಹಾಗೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಮತ್ತು ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬರ್ತವೆ ಅನ್ನುವಂಥದ್ದು 4-5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹಾಕಿದ್ದೇನೆ. ಅಲ್ಲಿಗೂ ಭೇಟಿ ನೀಡಿ. ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.